ಅರ್ಜುನನು ನಾನು ಸಮಸಪ್ತಕರೊಡನೆ ಯುದ್ಧಕ್ಕೆ ಹೋಗುತ್ತೇವೆ. ಈ ಭೀಮನು ಸಾತ್ತರೆ ಸಾಂಬ ಕೃತುವರ್ಮರೊಡಗೂಡಿಕೊಂಡು ಕರ್ಣನೊಡನೆ ಯುದ್ಧವನ್ನು ಮಾಡಿರಿ. ಎಲ್ಲ ಅರ್ಜುನ ಮತ್ತೇಕೆ ತಡ, ಸಮಸಪ್ತಕರೊಡನೆ ಯುದ್ಧಕ್ಕೆ ಹೋಗೋಣ ನಡಿಲೇ ಪಾರ್ಥ. ದುರದೋ ನೀನೇ ಅತಿ ಸಮರ್ಥ. ಅರ್ಜುನ ಅರ್ಜುನ ತಮ್ಮ ಬಲು ಎಚ್ಚರ ಮುಚ್ಚು ನಾಯಕ ಜಾವ ಎಚ್ಚರ. ನ್ಯಾಯ ನೀತಿ ಧರ್ಮವನ್ನು ಬಿಡಬೇಡು ತಮ್ಮ, ನ್ಯಾಯ ನೀತಿ ಧರ್ಮವನ್ನು ಬಿಡಬೇಡು ತಮ್ಮ. ಮಗಳ ನಾಯಿ ಮಗಳ ಪಾವ ಮೂಕನಾಗೋ ತುಮ್ಮ. ನ್ಯಾಯ ನೀತಿ ಧರ್ಮವನ್ನು ಬಿಡಬೇಡ ಸೈಲ. ದಾರಿ ಬಿಡ್ರ ದಾರಿ ಬಿಡ್ರ. ಮುರವರ್ಧನ ದೃಷ್ಟೋದ್ಧಮನ ವಿರಾಟ ಸಾತಕಿ ಸಾಂಬ ಕೃತವರ್ಮ ವೀರನಾದ ಅನಿರುದ್ರ ದೃಪದ ಮುಂತಾದ ವೀರರೇ, ಕನಕನಿಗೆ ಕಲ್ಪತ ಪಟ್ಟಂ ಕಟ್ಟಿರುವಂತೆ ತತ್ ಸೂರರ ಚತರಂಗ ಮಾರ ಬಲುವ ಬೇಕೆಂದ ರಣದುಂಬಿನಾದದಿಂದ ತಿಳಿಸುವುದು. ನಿಮ್ಮ ಬಾಣ ಬತ್ತಿಗಳನ್ನು ತೆಗೆದುಕೊಳ್ಳರೆ, ನಿಮ್ಮ ಪರಾಕ್ರಮವನ್ನು ಎನ್ನಗೆ ತೋರಿಸ್ರೆ, ಈ ಭೀಮನ ಅನುಮತಿಯನ್ನು ಪಡೆರಿ, ನಾನು ನಿಮ್ಮ ಯುದ್ಧಕ್ಕೆ ಬರುವನು. ನಡೆಯಿರಿ. ಇವತ್ತಿನ ಕಾಳಗವು ನನಗೂ ಆ ಕರ್ಣನಿಗೂ ನಡೆಯಲಿ. ಅಣ್ಣ ಧರ್ಮಜ ಎಲ್ಲಾ ಭೀಮ ತಮ್ಮ ಪಾರ್ಥ ಮತ್ತೇಕೆ ತಡ, ನಿನ್ನ ಗದಿವಂ ತೆಗೆದುಕೊಂಡು ನನ್ನ ಬೆಂಗಾವಲಿಗೆ ಬಾರೋ ಭೀಮ. ನಿನ್ನಷ್ಟದಂತಾಗಲ ಅರ್ಜುನ. ಅಣ್ಣ ಧರ್ಮನಂದನ ಅಮ್ಮ ಭೀಮಸೇನ ಕಾಲಕ್ಕೆ ನೀನೆತ್ತಕ್ಕೆ ಹೋಗುತ್ತೆ. ಈ ದಂಡವಾದ ಗದಿಗಿಂದ ಒಂದೇ ಒಂದು ಹೊಡೆತಕ್ಕ ಹಾಕವರು ನಾನು ಕೊಲ್ಲಿ ಹಾಕುತ್ತಾರೆ. ಜಾಗ್ರತೆಯಿಂದ ಇದ್ದಕ್ಕೆ ಹೋಣರಯ್ಯ ಅಗ್ರಜ, ಹಾಕವರು ನನ್ನ ಕೊಲ್ಲಿಗಳನ್ನು ನಿಜ. ದಾರಿ ಬಿಡ್ರಪ್ಪ ದಾರಿ ಬಿಡ್ರ. ಯಾರು ಬರ್ಬೇಕಣ್ಣ? ಕೌರವ ಕೌರವ ದುರ್ಯೋಧನ ಬಾಬ. ಈ ಕೌರವೇಂದ್ರ ನೋಡಬರದೇವ ತೊಳನ ಒಳೆಯುವ ಬಿಳಿ ರಥಕ್ಕೆ ಕುಳಿ ತೊಳನ ಒಳೆಯುವ ರಥಕ್ಕೆ ಬಿಳಿ ಕುದುರೆಗಳನ್ನು ಹೂಡಿಕೊಂಡಿರುವವನೇ ಗಟ್ಟಿ ಬಂಡಿ ಅನ್ನವನ್ನು ತಿಂದು ಗುಂಡೆ ಮೇಲೆ ಮಾಡು ಮಲಗುವ ತಿಂಡಿ ಮಾತನವನೇ ನೋಡು. ಅಹೋ ಕೌರವೇಂದ್ರ, ಇನ್ಯಾತಕ್ಕೆ ತಡ ಬಂಡ ಪಾಂಡವರ ದಂಡಿನ ಮೇಲೆ ಬಾಣವ ಮೂಡಿರಿ ಸೂರರೇ ಮಹಾವೀರರೇ. ತಮ್ಮ ಭೀಮಸೇನ ಅತ್ತನೋಳು ಅಣ್ಣ ಧರ್ಮನಂದನ ಹೇಳಿಬಿನಿ ಕೇಳು ಚೆನ್ನಾಗಿ. ಅತ್ತನೋಡು ನೋಡು ತಮ್ಮ
ಭೀಮಸೇನ ಅಣ್ಣ ಧರ್ಮರಾಯ ಅತ್ತ ನೋಡು, ನೋಡ್ತಾ ಇರುವ ಸುಂದರವಾದ ರಥಕ್ಕೆ ಕೆಂಪು ಕುದುರೆಗಳನ್ನು ಹೂಡಿಕೊಂಡಿರುವನೇ ಕೌರವ. ಅವರ ಬೆಂಬಲವಾಗಿ ನಿಂತಿರುವನೇ ಷಂಡನಾದ ಕರ್ಣ. ಕಿಚ್ಚಿನಂತೆ ರೋಷ ಹೆಚ್ಚಿಸಿಕೊಂಡು ಬರುತ್ತಿರುವನೇ ಅಶ್ವತ್ಥಾಮ. ಈ ಕಳ್ಳರನ್ನೆಲ್ಲ ನೋಡಲೈ ತಮ್ಮ ಭೀಮಸೇನ, ಅವರನ್ನು ಕೊಂದು ಬಿಡೋ ಈ ಕ್ಷಣ ನಿನ್ನ ಹೆಸರೊಂದಾಗಲಾಗಿದ. ಧರ್ಮಜ, ಎಲ್ಲಿಯವರೆಗೂ ಧರ್ಮರಾಯನ ಧರ್ಮ ಪಾಲನೆ ಮಾಡುವನಂತಲೋ ಸದಾಚಾರ ಸಂಪನ್ನನಂತಲೋ ಸರ್ವಜನ ಆಡುವುದಲ್ಲದೆ ಲೈ ಬಂಡ ಎದೈ ಮೂರ್ಖ ನಾನು ಸಹಿತ ಧರ್ಮನೆಂದು ತಿಳಿದಿದ್ದ ಎಲೈ ಕರ್ಮಿಷ್ಠನೇ, ಎಲೈ ಪಾಪಿಷ್ಠನೇ, ನಿನಗೆ ಧನುರ್ವಿದ್ಯೆಯಂ ಕಲಿಸಿದ ನಮ್ಮಪ್ಪನಿಗೆ ದುರ್ವ್ಯಾಖ್ಯವನ್ನಾಡಿ ಧನುರ್ಬಾಣವನ್ನು ಊರಿ ಬಿಟ್ಟವರನ್ನು ಮೋಸದಿಂದ ತಡೆದಿರುವೆ. ಎಲೈ ಪಾಪಿ, ಎಲೈ ಬೆಷ್ಟ, ನೀನು ಮೊದಲೇ ಮೋಸಗಾರನೆಂಬ ಸಂಗತಿಯನ್ನು ನಮ್ಮ ತಂದೆಯರಾದ ದ್ರೋಣರಿಂದ ತಿಳಿದಿದ್ದರೆ ನಿನ್ನ ಮೂರಾಕ್ಷಾಯಿಣಿ ಮಾರ್ಗವನ್ನೆಲ್ಲ ನಿರ್ಮೂಲನೆ ಮಾಡಿಬಿಡುತ್ತಿದ್ದ. ಲೈ ಬಂಡ ಮೂರ್ಖ, ಇಂಥ ಕೆಟ್ಟ ಗುಣ ಯಾತಕ್ಕೆ ಹುಟ್ಟಿತೋ ಧರ್ಮರಾಜನೆಂಬ ಬಂಡ? ಅಶ್ವತ್ಥಾಮನೆ, ಲೈ ಬಂಡ ಹೇಳುವಿಗೆ ಕೇಳು, ಅದೇನು ಚೆನ್ನಾಗಿ ಹೇಳು. ಬೇಡ ಅಶ್ವತ್ಥಾಮ ಬಲ್ಲೆನು ನಿನ್ನ ಗುಣವ, ಬಲ್ಲೆನು ನಿನ್ನ ಗುಣವ. ಅದೇ ಹೇಳ ಚೆನ್ನಾಗಿ ಹೇಳ ಬಣ್ಣ. ಸರ್ವದಿಂದ ಮೆರೆಯುವ ನನಗೆ ಸರ್ವದಿನ ದೇವಯ, ಸರ್ವದಿನ ದೇವಯ. ಚೆನ್ನಾಗಿ ಅದೇ ಚೆನ್ನಾಗಿ ಹೇಳ ಮುಖ. ಬೇಟೋ ಅಶ್ವತ್ಥಾಮ ಅಹೋ ಗುರುಬುದ್ಧನಾದ ಅಶ್ವತ್ಥಾಮನೇ, ಬಂಡ ತಂದೆ ಸತ್ತನೆಂಬ ದುಃಖದಲ್ಲಿ ಎನ್ನಮ್ಮ ನಿಂದಿಸುತ್ತಿರುವಿಯಲ್ಲ, ಸಹಜವಾಗಿ ನಿಂದಿಸುವರು. ಇದು ನಿನಗೆ ತರವಲ್ಲ, ಸರಿಯಾದಕ್ಕ ತರವಲ್ಲ. ಸತ್ಯ ಸಣ್ಣ ಮಾರ್ಗಿಯಾದ ನಾನು ಇಂಥ ನುಡಿಯನ್ನು ನುಡಿದು ನರಕದೋಳು ವಾಸ ಮಾಡಲಾರೆ. ಅಹೋ ಅಶ್ವತ್ಥಾಮ, ಬಂಡ ಧರ್ಮಜ, ಅಶ್ವತ್ಥಾಮ ಎಂಬ ಆನೆ ಸಾಯಲು ಅಶ್ವತ್ಥಾಮ ಅತಂ ಕುಂಜರಹಂ ಎಂದು ನುಡಿದನು. ಕುಂಜರಹ ಎಂಬ ಶಬ್ದವು ನಿಮ್ಮಪ್ಪನಿಗೆ ಕೇಳದಿದ್ದರೆ ನಾನೇ
ಒಬ್ಬನೇನು ನಿನ್ನಂತೆ ಬಂಡನೇನಲೇ ಮೂರ್ಖ. ಅಶ್ವತ್ಥಾಮ, ಮೂಢ. ಇದರಲ್ಲಿ ನನ್ನ ಅಪರಾಧವೇನು? ಸುಮ್ಮನೆ ನೀನು ಎನ್ನುವಳು ವಾದ ಮಾಡಬೇಡ. ನೀನಂಥ ಬಲವಂತನಾಗಿದ್ದರೆ ಕಲಿಪಾರ್ಥ ಭೀಮೇನಿದ್ದವನ್ನು ಮಾಡು. ಹೋಗಲ ಅಶ್ವತ್ಥಾಮನೆಂಬ ಪ್ರಾಣ ಎನ್ನ ಕೈಯಲ್ಲಿ ಉಳಿಯದು ನೋಡು ನಿನ್ನಯ್ಯ ಪ್ರಾಣ. ಎಲೈ ಕಾಲಪುತ್ರ, ಎಲೈ ಅಶ್ವತ್ಥಾಮ, ನಿನ್ನನ್ನು ಶೀಲ ಗುಣ ಸಂಪನ್ನನಂತಲೂ ಧರ್ಮಾತ್ಮನಂತಲೂ ಮಹಾಸತ್ಯವಂತನಂತಲೂ ಜನರು ಆಡುವುದಲ್ಲದೆ ಎಲೈ ಬಂಡ, ಎಲೈ ಮೂರ್ಖ, ನಮ್ಮಪ್ಪನಿಗೆ ಚಟೆಯನ್ನಾಡಿ ಅಶ್ವತ್ಥಾಮನಾಥನಾದರೆ ಇವತ್ತು ನಾನು ನಿನ್ನ ಕಣ್ಣಿಗೆ ಕಂಡನಾದಕ್ಕೆ ಗುರುದ್ರೋಹಿ, ಧರ್ಮದ್ರೋಹಿ, ಎಲೈ ಅಶ್ವತ್ಥಾಮನೆಂಬ ಜಾಗ್ರತೆಯಿಂದ ಯುದ್ಧಕ್ಕೆ ಬಾರಲೇ ಬಂಡ. ಹಾರಿಸಿಬಿಡೋನು ನಿನ್ನ ನಂತರಕ್ಕರುಂಡ. ಅಹೋ ಅಶ್ವತ್ಥಾಮನೆ, ಲೇ ಬಂಡ ಧರ್ಮಜ, ಇದು ಅಲ್ಲದೆ ಮತ್ತೂ ಹೇಳ್ಬನಿ ಕೇಳು. ಏನು ಚೆನ್ನಾಗಿ ಬಂದ್ರು. ಕುದನ್ ಸಾಬ್ ಅವರು ಈ ಸುಂದರವಾದ ಮಲ್ಲಿಗಾರವನ್ನು ಅಶ್ವತ್ಥಾಮನ ಪಾತ್ರ ಮಾಡಿದಂತವ್ರು ಯಾರು ಮಾಡಿರ್ತಾರೆ? ಏ ಬಂಡ, ಚೆನ್ನಾಗಿ ಹೇಳು. ಬಿಡು ಬಿಡು ಬೈವಾರ ಗುರುಪುತ್ರನಾದ ಭಂಡ. ಲೇ ಮೂರ್ಖ, ಇದುವರೆಗೆ ನಾನು ಗುರುಪುತ್ರನನ್ನು ವಿನಿಯುಕ್ತದಿಂದ ಮಾತನಾಡಿದರೆ ನಿನ್ನ ಬಾಯಿ ಬಹಳ ಉದ್ದವಾಯಿತು. ಉದ್ದವಾದರೆ ನೀನೇನು ಮಾಡಿಕೊಳ್ಳುವಲೇ ಮೂರ್ಖ. ಎಲೆ ಘಾತಕ, ಲೇ ಜಾತಕ, ಮಾತಿಗೆ ಬಡಿದಾಡಿ 5 ವರ್ಷ ವನವಾಸವಂ ಮಾಡಿದೆವು. ನಿನ್ನ ಕರ್ಮಕ್ಕೇನೇನು ಮಾಡಿರುವೆ? ಭಜನಕ್ಕೆ ಬಡಿದಾಡಿ ಸರಿ ಸಂಪತ್ತವನ್ನೆಲ್ಲ ಕಳೆದುಕೊಂಡೆವು. ಎಲೆ ಮೂರ್ಖ, ಲೇ ಚಂಡ, ಸತ್ಯಕ್ಕೆ ಸರಿಯಾಗಿ ಹೆಂಡತಿಯ ಮಾನವನ್ನು ಕಳೆದರೆ ಸುಮ್ಮನೆ ಮುಖ ತಗ್ಗಿಸಿಕೊಂಡು ಕುಳಿತಿದ್ದೆ. ವಚನ ಭ್ರಷ್ಟರಾಗಬಾರದೆಂಬ ಕಡುಗಲಿಗಳಾದ ಸಂಬಂಧನನ್ನು ಊರೆಳಿಗೆ ಹಾಕಿದೆ. ಇಂಥ ಸತ್ಯ ಸನ್ಮಾರ್ಗದಿಂದ ನಡೆಯುವ ಈ ಧರ್ಮರಾಯನಿಗೆ ಗುರುದ್ರೋಹಿ ಧರ್ಮದ್ರೋಹಿ ಎಂದು ಆಡುವೆಯಲ್ಲ. ಸಹಜವಾಗಿ ಆಡುವನಲೇ ಮೂರ್ಖ. ಇದು ಸತ್ಯವಂತರ ಮಾತಲ್ಲ, ಆದಿಹಾತಕ್ಕಲ್ಲ. ಎಲೆಯ ಅಶ್ವತ್ಥಾಮ, ಲೇ ಬಂಡ, ಆಡಿದ ಮಾತಿನಂತೆ ನಡೆಯಲಾರದ ಬಂಡ ಕೌರವನೆಂದು ತಿಳಿದುಕೊಂಡಿರುವೆಯಾ ಖುಲ್ಲ? ಸಹಜವಾಗಿ ತಿಳಿದುಕೊಂಡರು. ಕೌರವನವಳು ಸೇರಿಕೊಂಡು ಎನ್ನೋಳು ವಾದ ಮಾಡಲಿಕ್ಕೆ ಬಂದಿರುವೆಯಾ? ಇದು ಶಾಂತಿ ಕಟ್ಟವು ಎನ್ನ ಕೈಯಲ್ಲಿ ನೆಲೆದಾಡುತ್ತಿರುವುದು. ಇನ್ನಾತಕ್ಕೆ ತಡ ಮಾಡಿವಿ. ಜಾಗ್ರತೆಯಿಂದ ಯುದ್ಧಕ್ಕೆ ಬಾರುವ ಚೋರನಾದ ಅಶ್ವತ್ಥಾಮನೆ. ಧರ್ಮದ ನಿನ್ನ ಕುತ್ತಿಗೆಯನ್ನು ಕತ್ತರಿಸಿ ಬಿಡುವನು ನೋಡು ನೋಡಲೇ ಧರ್ಮನಂದನ. ನೋಡ ಎನ್ನ ಕದನ ಯುದ್ಧಕ್ಕೆ ನಿಲ್ಲೋ ಪ್ರಕಾರವಾಗಿ ನಿಲ್ಲಲೇ ಬಂಡ. ತಮ್ಮ ಭೀಮಸೈನ್ಯ ಧರ್ಮನಂದನ,
ಅಶ್ವತ್ಥಾಮನಿಂದ ಎನ್ನನ್ನು ರಕ್ಷಿಸಿ ಭೀಮ ರಿಪುಕುಲೋದ್ಧಾಮ. ತಿಂಡಿ ಬಾಗನ ಬಂಡಿ ಭೀಮನೇ ಆಗದವನ ಹಾಗೆ ಇಂದಿನಿಂದ ನಿನ್ನ ಕಡೆಯಿಂದ ಎನ್ನ ಬೆನ್ನಿಗೆ ಹೊಡೆದ ಸಹಜವಾಗಿ ಎನ್ನುವಂತ ಬಲವಂತನಾದ ಎನ್ನ ಮುಂದೆ ನಿಂತು ಯುದ್ಧ ಮಾಡದೆ ಬಂಡ ಕರೆದು ಹಾಕುವೆನು ನಿನ್ನ 3 ತುಂಡು. ತಿಂಡಿ ಬಾಬಾ ನೀನು ಗುರುಪುತ್ರರನ್ನ ನೀನು ಗುರುಪುತ್ರರನ್ನ ಮರದೆ ಸರಿಯಿಲ್ಲದ ವಚನವನ್ನು ನಮ್ಮ ಸಹಜವಾಗಿ ನೋಡಿದವನಲ್ಲೇ ಮೂರ್ಖ ಭ್ರಷ್ಟ. ನಿನ್ನ ಮೈ ತಿಂಡಿ ಹೆಚ್ಚಾಗಿದ್ದರೆ ಈ ಕೈಗಾರ ಭೀಮನ ಯುದ್ಧವನ್ನು ಮಾಡಿ ನೋಡು. ಕೋಡಿಯ ನನ್ನ ಕೋಣವನ್ನು ಕರೆದ ಈ ದೇವಿಯ ಮುಂದೆ ನನ್ನ ನರಬಲೆ ಸುಳ್ಳು ಹರಿಯದ ನಮ್ಮ ಅಗ್ರಜನಿಗೆ ನೀನು ಗೋಡೆ ಒಗದ ನಿನ್ನ ಪ್ರತಾಪವನ್ನು ತೋರಿಸಿವೆ ಬಂಡ ಕಾರಿಸಿಬಿಡ ನನ್ನ ಮಬ್ಬಿಗನಾದ ಭೀಮ ನಿನ್ನ ಉಬ್ಬಿದ ದೇಹಂ ನೋಡಿ ಯುದ್ಧ ಮಾಡುವುದು ಬಿಟ್ಟು ಗಗನ ನಡಿಗೆ ಅಂಜೆ ಓಡೋಗಲು ನಾನೇನು ನಿನ್ನಂತೆ ದುರ್ಬಲನ ಸಹಜವಾಗಿ ದುರ್ಬಲನು ಬಂಡ ಎನ್ನ ಕರದು ನರಿಯುವ ಈ ಸರದಿಂದ ನಿನ್ನ ಹೊಟ್ಟೆ ಎಂಬಗದು ಡೊಳ್ಳಿನಂತಿರುವ ಕರಳುವರೆಗೆ ತೆಗೆದು ಭೂತಗಣಕ್ಕೆ ಹಬ್ಬದೂಟ ಮಾಡಿಸುವ ಎಲೈ ಭೀಮ ನೀನೇನಾದರೂ ಮಲ್ಲ ಇದ್ದದೋಳು ಎನ್ನ ಕೈಗೆ ಸಿಕ್ಕರೆ ಮಾಡುವುದೇನು ಒರಳಿನೋಳು ಊರಣವಂ ರುಬ್ಬಿದಂತೆ ನಿನ್ನ ದೇಹಂ ಮಿಂಡಿ ಹಿಪ್ಪೆ ಮಾಡದಿರ್ತಾರೆ. ದ್ರೋಣ ಮಗನಮ್ಮೆ ಹೆಸರಾದಕ್ಕೆ ಭೀಮ ನೀನು ಕೂಳಿಗೆ ಮಾತ್ರ ನಿಸ್ಸಿಮ. ಮೂರ್ಖನಾದ ಅಶ್ವತ್ಥಾಮ ಕೂಳ ಪಾಂಡ್ಯ ಎರವರ ಮನ ಎಲ್ಲಿ ಕೂಳ ತಿಂದು ಹಾಳು ಮಾಡೆ ನಿನ್ನಂತ ವಿರಾಟನ ಮಚ್ಚಗೊಂಡು ಬೆಳೆದ ಅದಮ ಹಲೋ ಚೋಳವನ್ನು ಬಿತ್ತಿದರೆ ಗೋಧಿ ಕಳ ಬರುವುದನ್ನು ಮೂಡೆ ವಿಪ್ರಕುಲ ಸಂಭವನದ ಕ್ಷತ್ರಿಯ ಶೂರತ್ವವ ನಿನಗೆಲ್ಲಿಂದ ಬಂದಿರುವುದು ನಮ್ಮ ತಂದೆಯರಾದ ದ್ರೋಣರಿಂದ ಬಂದಿರುವುದಲೇ ಬಣ್ಣ ಮೂರ್ಖ ಮಗನಾದ ಕಲೆ ಭೀಮನಲ್ಲಿ ನಿನ್ನ ಪ್ರತಾಪ ನಡೆಯಬಲ್ಲದ ಸ್ವಲ್ಪ ತಾಳಲೇ ತೋರಿಸುವನು ಒಂದು ಎಲಬಗಳನ್ನು ಈ ಭೂತಟಕ್ಕೆ ಒದರಿಸಿ ಮಂಡಳದ ಕೋಲ ಬೈರಂತ ಮರೆಯದರ್ತಡೆ ಎನ್ನಂ ಹಡೆದ ಮಾತೆಯ ವಾಯುಪುತ್ರನ ಮಗನೆಂದು ಎನ್ನ ಪ್ರೀತಿಯಿಂದ ಕರೆಯವಳೆ ಎನ್ನ ಒಟ್ಟವಾರನ್ನು ಹಣ್ಣನ ಕಲವ ಮೂಡೆಲ ಕ್ರಮನೆ ಇದ್ದಕ್ಕೆ ಬರಲಿ ಕಳ್ಳ ಸ್ವತಮನೆ ಸಕ್ಕರವು ಸೇರಿಸಿಬಿಡಿ ನನಗೆ ಅಮ್ಮ ಬರಕ್ಕೆ ಬೇಕಾರೆ ಕೂಳ ಪಾಂಡ ನಿನ್ನ ಪರಾಕ್ರಮವನ್ನ ಎನ್ನ ಮುಂದೆ ಹೋಗಬೇಡ ಹೋದ್ರೆ ನೀನು ಮಾಡುವುದೇನು ನಿನ್ನ ಜೊಳ್ಳು ಪೌರುಷವು ಬಳಿರೆ ಈ ವೀರ ಅಶ್ವತ್ಥಾಮ ಮುಂದೆ ನಡೆಯಬಲ್ಲದೇನೋ ಬಂಡ ಸ್ವಲ್ಪ ಸಾರಿಸಿ ನೋಡು ವಿರಾಟನ ಮನೆಯಲ್ಲಿ ಅಡುಗೆಯಂ ಮಾಡುವುದಕ್ಕೆ ದೀರ್ಘವಾದ ಉಟ್ಟನ್ನು ಕೈಯಲ್ಲಿ ಹಿಡಿದು ಅಡುಗೆಯಂ ಮಾಡಿ ಸರ್ವರಿಗೆ ಉಣಬಡಿಸಿ ಬಂಡ ಹಿಂಡು ಜನರು ಉಂಡು ಬಿಟ್ಟ ಎಂಜಲು ಮುಸರೆಯಂ ತಿಂದು ಜೊಳ್ಳು ಹೊಟ್ಟೆ ಬೆಳೆಸಿಕೊಂಡು ಈಟಕ್ಕೆ ಬಾಳಬೇಕು ನಿನ್ನಂಥವರಿಗೆ ಬಾಳಬೇಕು ಬಂಡ ನಿನ್ನಂಥ ರಣ ಹೇಡಿಯ ಬಾಯಿ ಬೆದರಿಕೆಗೆ ಈ ವೀರ ಅಶ್ವತ್ಥಾಮನ ಎದುರು ಅಂಜಿ ಓಡು ಹೋಗುವನ
ಬಂಡ ಹನುಮ ನಿನ್ನೊಡನೆ ಯುದ್ಧ ಮಾಡುವುದಕ್ಕೆ ಕಲಿಕರನಿಂದ ಸಾಗಿ ಸಮರದೋಳ್ನಿಲ್ಲದೆ ಬಂದ ನಿನ್ನ ವಂಶವಂ ಗಿಡಬುಡ ಮೇಲಾಗುವಂತೆ ಒಗೆದಿರ್ತಾರೆ ದ್ರೋಣರ ಸಂಬೋಣನೆ ನಾನಲ್ಲ ರಣೆ ಹೇಳಿ ಭೀಮ ನೋಡಿ ಎನ್ನ ಪರಾಕ್ರಮ ಎಲೈ ಕುಲ್ಲ ಕೌರವ ಎಲೈ ತಿಂಡಿ ಬಾಕನೆ ಇಲ್ಲಿಯವರೆಗೂ ನಾನು ಗುರುಪುತ್ರರನ್ನು ಸುಮ್ಮನೆದ್ದ ಹಾರ್ಬಣ್ಣ ಸುತ್ತ ಕೈ ಪಿಡಿಯದೆ ಬಾಯ್ ಮಾಡುತ್ತಾ ಬಂದರೆ ನಿನ್ನ ತೋರಲು ಬರುವಿಯ ಸ್ವಲ್ಪ ತಾಳೆ ಮೂರ್ಖ ಎಲೈ ಬಣ್ಣ ಏ ಪಾಪಿಷ್ಟ ಎತ್ತ ತಾಯಿಯ ಎಲೈ ಕೌರವ ಕೌರವ ಬಂಡ ಎತ್ತ ತಾಯಿಯನ್ನು ಧ್ಯಾನ ಮಾಡಿ ಏನು ನಿನ್ನ ಹೆತ್ತ ತಾಯಿಯಾದ ಕುಂತಿ ದೇವಿಯನ್ನು ದಾನ ಮಾಡಲೇ ಬಂಡ ಎಲೈ ಬಣ್ಣ ಏ ಮೂರ್ಖ ರುದ್ರನಂತ ಹರ್ಪಟ್ಟಿಸಿ ನಿನ್ನ ತಲೆಯನ್ನು ಇಬ್ಬಾಗ ಮಾಡಿ ಹರ ಅಷ್ಟ ದಿಕ್ ದೇವತೆಗಳು ನನ್ನ ಬಲಿಯನ್ನು ಕೊಟ್ಟು ಉಳಿದವರಿಗೆ ಎದುರೊಳಗೆ ಅಂತ ಮಾಡಿವನು ಸ್ವಲ್ಪ ತಾಳೆ ಮೂರ್ಖ ಎಲೈ ದ್ರೋಣನ ಕುಮಾರ ಏ ಬಂಡ ಇದ್ದಕ್ಕೆ ಬರಲೈ ಪರ ಬಳಿರೇ ಎಲೈ ಕೋಣನಂಥನೆಲೆ ದಾಟುವ ಜ್ಞಾನವಿಲ್ಲದ ಭೀಮ ಎಲೈ ಬ್ರಾಹ್ಮಣ ಕನ್ಯೆ ನೀನೇ ಅಂಥ ಬಲವಂತನಾದರೆ ಚಕ್ಕ ಬಿಂಬ ಕೋಟೆಯ ಒಳಗೆ ಸೈಂಧವನ ಕೂಡ ಯುದ್ಧ ಮಾಡಲಾಗದೆ ಸಿಕ್ಕಂತೆ ಪಡಿಸಿಕೊಂಡೆ ಅದಕ್ಕೆ ಆ ಸಮಯದಲ್ಲಿ ನಮಗೆ ಶಕುನಿ ಎಂಬ ಹದಮನೋ ಇದೆಯಾಗ ನೀನೇ ಅಂಥ ಶೌರ್ಯವಂತನಾದರೆ ನಿನ್ನ ಹೆಂಡತಿಯಂ ಜಗಜ್ಜಟ್ಟಿಯಾದ ದುಶ್ಯಾಸನನ್ನು ಎಳೆದಾಡಿದರೆ ಎಂಡ ಸಭೆಯೊಳಗೆ ಮೋರೆಯಂ ತಗ್ಗಿಸಿಕೊಂಡು ಕುಳಿತಿದ್ದೆ ಅದಕ್ಕೆ ಸ್ವಲ್ಪ ಸೇರಿದು ನಿನ್ನ ಡಾಂಬಿಕತನವಂ ಬಲ್ಲಿದವರ ಮುಂದೆ ಚಲ್ಲಾಟವಂ ತೋರಿಸಿದೆಯಾ ಸಹಜವಾಗಿ ತೋರಿಸುವನು. ಏ ಬಂಡ ಹನುಮ ಬಳಿರ ಬಲ್ಲಿದ ಕೌರವ ಮಹಾರಾಜನಿಗೆ ನೀನು ಶರಣಾಗತನಾಗೋ ಇಲ್ಲವಾದರೆ ರಣರಂಗದವಳು ಕಂಡಂತೆ ಕುಣಿದಾಡಿದರೆ ನಿನ್ನ ನುಗ್ಗಾಗುವಂತೆ ಮಾಡುವ ನೀನು ಯುದ್ಧಕ್ಕೆ ಯಾತಕ್ಕೆ ಬಂದೆಯೋ ಬಂಡ ಹಾರಿಸಿ ಬಿಡುವನ ಗಗನಾಂತರಕ್ಕೆ ನಿನ್ನ ರುಂಡು ಅದೇ ಪ್ರಕಾರವಾಗಿ ತಕ್ಕನಲ್ಲ ಬಂಡ ಬಾಬು ಬಾಬರೇ ಅಶ್ವತ್ಥಾಮ ಓ ಸುಯೋಧನ ಧೀರ ಸೂರನೆಂದರೆ ನಿನಗೆ ಸಲ್ಲದು ಭರ ಭೀಮನಿಗೆ ನೀನಾಡಿದ ನುಡಿಯಂ ಕೇಳಿ ಎನ್ನಗೆ ಬಹಳ ಸಂತೋಷವಾಯಿತು ಸಂತೋಷವಾಗಲೇಬೇಕು ಸುಯೋಧನ ಓ ಅಶ್ವತ್ಥಾಮನೇ ಕೌರವೇಂದ್ರ ನಿನ್ನ ನಂಬಿ ನಡೆಸಿದ ಈ ಮಹಾಯುದ್ಧವೇ ಸಾರ್ಥಕವಾಯಿತು ಭಲ ಈ ಒಟ್ಟೆಬಾಕನಾದ ಭೀಮನೆಂಬ ನಾಮವನ್ನು ನಿರ್ನಾಮ ಮಾಡುವುದಕ್ಕೆ ಬೇರೆ ಸೂರ್ಯ ನೀನಲ್ಲದೆ ಮತ್ತಾರಿಲ್ಲ ಭಲ ಹಿಡಿ ಇವನ್ನ ಕೈಪಿಡಿ ಕರದ ಆಳದಲ್ಲಿ ತಡೆ ಎಲ್ಲವಾದರೂ ಸ್ವಲ್ಪ ಹಿಂದಕ್ಕೆ ಸರಿ ನಾನೇ ಕೊಲ್ಲುತ್ತೇನೆ ಅಶ್ವತ್ಥಾಮ ರಣರಂಗಿರೋವನು ಸೀಮಾ ನಿನ್ನ ಇಷ್ಟದಂತೆ ಆಗಲಿ ಕೌರವೇಂದ್ರ ಮಾಡುವವರ ನನ್ನ ನಿರ್ನಾಮ ಕೌರವನೇ ಆಗೋ ಬಂಡ ಭೀಮನೇ ಕಂಡ ಕಂಡವರ
ವೆಚ್ಚ ಮಾತನಾಡುವೆ. ಮಾತನಾಡಿದರೆ ಮಾತನಾಡಲ್ಲ ಈ ಮೂರ್ಖ. ಹಿಂದಕ್ಕೆ ನಿನ್ನ ಹೆಂಡತಿ ಬಳಿಗ ಆದಿಶೇಷನ ಬಂದು ನಿನ್ನ ಚಂಡಿಯನ್ನು ಕಟ್ಟೆ ನಿನ್ನ ಹೆಂಡತಿಯನ್ನು ಸಂಭೋಗ ಮಾಡಿ ಹೋಗುವಾಗ ಕಟ್ಟಿದ ಪಿಚ್ಚಂಡಿಯ ಬಿಚ್ಚು ಹೋಗ ಎಂದು ನಿನ್ನ ಹೆಂಡತಿಗೆ ಕಣ್ಣು ಸನ್ನಯ ಮಾಡಿ ಹೇಳುವ ನೀನು ಯಾವ ಪ್ರಚಂಡನು? ಸಾಮಾನ್ಯದ ಪುರುಷನನ್ನು ತಿಳಿದುಕೊಂಡಿದೆಯೋ ಜಾತಕ್ಕೆ ಮಗಳಾಡುವೆ. ಬಗಲಾಡಿದರೆ ಮಾಡುವುದೇನಲ್ಲ ತಿಂಡಿ ಬಾಕನೆ ಕುಲ್ಲ ಅಲ್ಲದೆ ಗಂಧರ್ವನ ಮಂದ ನಿನ್ನ ಪಿಚ್ಚಂಡಿಯ ಕಟ್ಟಿಕೊಂಡು ಒಯ್ಯುವಾಗ ನಮ್ಮ ತಮ್ಮನದ ಅರ್ಜುನನಿಗೆ ಅಕದೈನಸಪಟ್ಟು ಮರಿಯಂತ ಮೆಣಸುಕೊಡಿ ಎಂದು ತಲೆಯನ್ನು ಪಾದಕ್ಕೆ ಹಚ್ಚಿ ಬೇಡಿಕೊಂಡಿದ್ದಕ್ಕೆ ನಮ್ಮ ತಮ್ಮನದ ಅರ್ಜುನನು ನಿನ್ನ ಪ್ರಾಣವನ್ನು ಉಳಿಸಿಕೊಟ್ಟನು. ಆಗ ನಿನ್ನ ಪೌರುಷ ಎಲ್ಲಿಗಡಿಗಿತು? ತಿಂಡಿ ಬಾಕನೆ ಈ ಯುದ್ಧದಲ್ಲಿ ಒಂದರ್ಧ ಬಲವನ್ನೆಲ್ಲ ಸಂಹರಿಸಿ ಸಾರ್ವರಿಗೂ ಈ ಗಂಡುಗಳ ಭೀಮನ ವೃತ ಪುಂಡರಿಕದಳು ಹೊಸದಿರ್ಪಮ ಹೊಸರ್ ಬರ್ ಈ ಭೀಮನ ಶೌರ್ಯ ಧೈರ್ಯಕ್ಕೆ ಕಡೆಗಾಲ ಬಂದಿದೆ. ತಿಂಡಿ ಬಾಕನೆ ಚೋರ ವೀರ ವಿಗ್ರಹನ ಮುಂದೆ ಕ್ರೂರ ಅಶ್ವತ್ಥಾಮನಾಟ ನಡೆಯಬಲ್ಲದೆ. ಸಹಜವಾಗಿ ನಡೆಯುವುದು ಸ್ವಲ್ಪ ತಿಂಡಿ ಬಾಕನೆ ಅವನಾಡದ ನೋಡಿಗ ನೀನು ಕೋತಿ ಅಂತ ಕುಣಿದಾಡಿದರೆ ಈ ಫಲವಂತನಾದ ಭೀಮನು ಎದರ ಬೆನ್ನು ಕೊಟ್ಟು ಓಡಿ ಹೋಗುವನೆ. ಎಲ್ಲ ಈ ತಿಳಿಗೆ ಹೊಡೆದ ಕವರವ ಮಾಡು ಬಳೆ ಬಳೆ ಎಲ್ಲ ಈ ತಿಂಡಿ ಬಾಕನಾದ ಬಂಡ ಭೀಮನೇ ಕಳ್ಳ ಕವರವನೇ ಯಾತಕ್ಕೆ ಕಂಡಂತ ಮಾತನಾಡುತ್ತಿರುವೆ? ಸಹಜವಾಗಿ ಮಾತನಾಡಿರುವ ಬಂಡ ಬಳಿರ್ಯ ಎಂದಕ್ಕೆ ನಿನ್ನ ಹೆಂಡತಿಯಾದ ದ್ರೌಪದಿಯಲ್ಲ ಎಲ್ಲ ತಮ್ಮನಾದ ವೀರದಿಶಾಸನನು ಅವಳ ಜಡಮುಡಿಯಂಪಿಡದ ದಕ್ಷರನೆ ಎಳೆದು ತನ್ನ ಈ ಸಭಾಂಗಣದಲ್ಲಿ ಸೀರೆಯಂ ಸೆಳೆಯುವ ಸಮಯದಲ್ಲಿ ಮುಖಮೂತಲಕ್ಕೆ ತಗ್ಗಿಸಿಕೊಳ್ಳುತ್ತಿದೆಯಲ್ಲ ಬಂದಿತು. ಹೌದು ಬಂಡ ಭೀಮನ ಇದು ಅಲ್ಲದೆ ಹಿಂದಕ್ಕೆ ಈ ರಾಜನ ಮನೆಯಲ್ಲಿ ನಿನ್ನ ಹೆಂಡತಿಯಾದ ದ್ರೌಪದಿಯನ್ನು ಎಲೈ ಬಂಡ ಭೀಮನ ಕಳ್ಳಾದವನ ಕೀಚಕನೆಂಬ ವೀರನು ಸಂಭೋಗ ಮಾಡುತ್ತಾನೆಂದು ಬಂದಾಗ ಸೀರೆಯ ಮುಟ್ಟುಕೊಂಡು ಮೋಸದಿಂದ ಆ ಕಳ್ಳ ಕೀಚಕನಂ ಕೊಂದವನಾಗಿ ನನ್ನನ್ನು ಕೊಲ್ಲುವುದಕ್ಕೆ ಬರುವುದಕ್ಕೆ ನಿನ್ನನ್ನು ಸಾಧ್ಯವಿಲ್ಲ ಬಂಡ ಭೀಮ. ಕೂಲಿಗೆ ಮಾತ್ರ ಶಿವ ಹಿಂದಕ್ಕೆ ವಿರಾಟನ ಮನೆಯಲ್ಲಿ ಕೀಚಕನ ಗತಿ ಹೇಗಾಯ್ತು ನೀನು ಬಲ್ಲಿಯ? ಮೋಸದಿಂದ ಕೊಂದಿರುವನೇ ಬಂಡ ಭೀಮನ ಕೆಟ್ಟ ಕವರವ ಬುದ್ಧಿ ಇಲ್ಲದ ಸೋನ ನೀನು ಹುಟ್ಟಿದ ಲಭ್ಯ ಜಾಗದಲ್ಲಿ ನಾನು ಹುಟ್ಟಿರುವನು. ಈ ಸುದ್ದಿಯು ಸದಾ ಜನರಿಗೆ ಗೊತ್ತಿರುವ ವಿಷಯವು ನಾಟಕ ಸಹಜವಾಗಿ ನಡೆಯುವುದು. ಮಿತ್ರಾತ್ರಮ ಕಟ್ಟಿ ಕಜ್ಜಾಯದಳು ವಿಷಮ ಬೆರೆಸಿ ನೀವು ಎನಗೆ ತಿನ್ನಿಸಿದ್ರಿ. ಆಗ ನಾನು ಮೊಬ್ಬೆರಿ ಮಲಗದ ಸಮಯದ ಅರ್ಥ ಮಾಡದೆ ಬಂದು ನನ್ನ ದೊಡ್ಡ ಬಳಿಯನ್ನು ಒಳಗಡೆ ಓಡಿ ಬಂದ ಎತ್ಕೊಡ ತಾವಿಡಿ ಮಾಸ್ಟರ್. ಕುಲಕಂಟಕರಾದ ಕರ್ಣ ಶಕುನಿ ದೂತ್ತರಂ ರಚಿಸಿ ಮೋಸದಿಂದ ನಮ್ಮ ಸಿರಿ ಸಂಪತ್ತಲ ಪರಿಚಯ ನಮ್ಮನ್ನ ರಣಕ್ಕೆ ಕಳಿಸಿದ್ರಿಯಲ್ಲ. ನೀರು ಕೊಡು. ಕೆಲ ಈ ಚೋರ ನೀವು ಹೇಳಿದಂತೆ ನಾವು ಕೇಳಿ ವನವಾಸ ಅಜ್ಞಾತವಾಸ ಮುಗಿಸಿ ಬಂದು ನಮ್ಮ ರಾಜ್ಯವನ್ನು ನಮಗೆ ತಿರುಗಿ ಕೊಡು ಎಂದು ಕೇಳಿದ್ರೆ ನೀವು ಅದಕ್ಕೆ ಮಹಾಯುದ್ಧವನ್ನು ಸಾಗಿಸಿದ್ರಿ. ಕೆಲ ಈ ಚೋರ
ಜನರು ಗುಬ್ಬಿ ಮರಿಗಳಂತ ಮುದ್ರಕೊಳ್ಳವರೇ. ಶಾಂತಿ ಕಟ್ಟಕವಂ ತರಿಸಿದ ನಮ್ಮ ಭಕ್ತರ ಫಲದಿಂದ ನೀನು ಫಲ ಕೊಡಿಸಬಹುದು ಚದರಂಗ. ಫಲವನ್ನೆಲ್ಲ ಇತ್ತೋ ಇಲ್ಲವೋ ಎನ್ನುವಂತೆ ನಿನ್ನ ಸವರಿ ಭೂತ ಪಿಚಾಚಗಳಿಗೆ ಸಂತೋಷ ಪಡಿಸಿದ ಈ ಭೂಮಂಡಲಕ್ಕೆ ಹಿಡಿದು ಪಳಿಸಿ ಕಾಲ ಭೈರವಂತ ಹಾರ್ಪಡಿಸಿ ನಿನ್ನ ತನೆಯನ್ನು ಇದ್ದಾಗ ಮಾಡಿ ಮತ್ತೆ ಸಿಂಹಾಸನಕ್ಕೆ ನಮ್ಮ ಅಗ್ರಜನ ಧರ್ಮರಾಜನ ಕೊಡಿಸಿವೆ. ಇನ್ನು ತಡವೆತ್ತಕ್ಕೆ ಭಾವ ಇದ್ದಕ್ಕೆ ಗೊತ್ತವ ನಿನ್ನ ಪಕ್ಕ ಪಕ್ಕಕ್ಕೆ ಚಕ್ರಧರ್ಮ ನಿಯಮಪುರಕ್ಕೆ ಬಹಳ ತಿಂಡಿ ಬಾಕನಾದ ಬಣ್ಣ ಭೀಮನೇ ಕಳ್ಳ ಕವರವನೇ ನೀನೇ ಸೂರ್ಯನನ್ನು ಎಲ್ಲ ಮುಂದೆ ತಲೆ ಎತ್ತ ಮಾತನಾಡುತ್ತಿರುವೆ. ನೀನು ಯಾವ ಸೂರ್ಯನಿಂದ ಬಂದಿರುವೆ ಎನ್ನುವುದಕ್ಕೆ ಜಾಗೃತಿಯಿಂದ ಎನ್ನದೆಲ್ಲ ಯುದ್ಧವನ್ನು ಮಾಡೋದನ ಕರ್ಣ ಕರ್ಣ ಕಲಿಕರ್ಣ ಕರ್ಣ ಕಳ್ಳ ಕವರವ ಎಲ್ಲಿಗೆ ಓಡ್ತೇನೆ ನಿಲ್ಲ ನೀನು ಎಲ್ಲಿಗೆ ಹೋದರೂ ನಾನು ನಿನ್ನ ಬಿಡುವುದಿಲ್ಲ. ನೀನು ಆಕಾಶಕ್ಕೆ ಹಾರಿದರೆ ಬಿಡುವುದಿಲ್ಲ, ಪಾತಾಳಕ್ಕೆ ಇಳಿದರೂ ನಿನ್ನ ಬಿಡುವುದಿಲ್ಲ. ನಿನ್ನ ಹಿಂದೆ ಹಾರಿ ಬಂದ ನಿನ್ನ ಕೊಲ್ಲಿ ಹಾಕುತ್ತಾನೆ. ನಿಲ್ಲ ಕಳ್ಳ ಕವರವನ ಆತ ಬಂಡ ಭೀಮನ ಕಡುಕಲಿಯಾದ ಕೌರವನ ಕೂಡ ಯುದ್ಧಕ್ಕೆ ವರ್ಗನು ಆ ಜನದೇಹಿಯಾದ ಭೀಮನ ಧರ್ಮಜನ ಕಡೆಗೆ ಬಿಡದಂತೆ ಕರೆದರೆ ಅವನೊಡನೆ ಕಾಳಗವನ್ನು ಮಾಡುತ್ತಾ ಕದನ ನಡೆಗುವಂತೆ ಧರ್ಮರಾಜನ ಸನ್ನಿಧಿಗೆ ನಾನು ಹಾರಿ ಅವನ ಉನ್ನತವಾದ ಶೌರ್ಯವನ್ನು ಕಂಡು ಬನ್ನ ಕಣಂಗರಡ ಎತ್ತಿಕೊಂಡು ಬಂದಂತೆ ಕೌರವನ ಬಳಿಗೆ ಕಡುಮೂರ್ಖನಾದ ಧರ್ಮಜನಂ ಎತ್ತಿಕೊಂಡು ಬರ್ತಾರೆ. ಆ ಸಾರದೆ ಇವತ್ತಿನ ಸಮರವು ಇಷ್ಟೇ ಎನ್ನುವುದಕ್ಕೆ ಒಂದು ನಿರ್ಧಾರವಾಗುವುದು. ಈಗಂದೀಗಲೇ ಕಡುಮೂರ್ಖನಾದ ಧರ್ಮರಾಜನಲ್ಲಿಗೆ ಜಾಗ್ರತೆಯಿಂದ ರಥವನ್ನು ಬಿಡುವಂತನಾಗಲೇ ಸಾರದೆ ತಂಡದರ ಸಂಜಾತ ಸೂರ್ಯಪುತ್ರ ಕಂಡ ಜನರ ನಿನ್ನನ್ನು ಪಂಡಿತನಂತಲೂ ಅತಿ ಬುದ್ಧಿವಂತನಂತಲೂ ಮಹಾಶಾಂತಿ ಗುಣವಂತನಂತಲೂ ಸಾರುತ್ತಿರುವುದು ರೇ ಬಂಡ. ಅಹೋ ಕರ್ಣ, ನೀನು ಅಂಥ ಪಂಡಿತನಾದರೆ ಇಂಥ ಪಂಡಿತನದ ಕಾಳಗಕ್ಕೆ ಮನಸ್ಸು ಕೊಟ್ಟೆಯ ಲೇವರಷ್ಟೇ. ಅಹೋ ಸೂರ್ಯಪುತ್ರ, ನೀನು ಅಂಥ ಮಹಾಶಾಂತಿ ಗುಣವಂತನಾದರೆ ನಿನ್ನ ಮುಖದಲ್ಲಿ ಅದಕ್ಕೆ ಹುಟ್ಟುತ್ತಿರುವುದು ರೋಷದ ಲಕ್ಷ. ಅಹೋ ಕರ್ಣ, ಕಂದು ಬಿದ್ದನ ಕಂದುಗೆ ಮನಗೊಟ್ಟು ಭೀಷ್ಮ ದ್ರೋಣರ ಮಾತ ಮಾಡಿದ ಪಾಪಿನೇ. ಸತ್ಯವಂತನೇ, ಶಾಂತಿ ಗುಣದವನೇ, ನೀನು ಸಂಭಾವಿತನೇ ಇಲ್ಲವೇ ಸದ್ಗುಣವಂತನೇ. ಅಹೋ ಕರ್ಣ, ಬಳಿರೆ ದುರ್ಗುಣಗಳ ಒಡಲು ತುಂಬಿ ತುಳುಕಾಡುವ ಪಾಮರನೇನೋ ಅದಕ್ಕಾಗಿ ಸದ್ಬಲವಂತನಾದ ಕಲಿಕರ್ಣನಿಂದ ಯುದ್ಧಕ್ಕೆ ಬಂದಿರುವನು. ನಿನ್ನ ಕಪಟವು ಎಷ್ಟಿರುವುದು ಎನ್ನುವ ಸ್ಪಷ್ಟವಾಗಿ ತೋರೋ. ಇಲ್ಲದಿದ್ದರೆ ನಿನ್ನನ್ನು ಕೈಕಾಲು ಕಟ್ಟಿ ಸೆರೆ ಹಿಡಿದು ರಥದೊಳ ಹಾಕಿಕೊಂಡು
ಕೌರವನ ಬಡಗೈಯ ದೈವ ನೋಡಲೇ ಚಾಡಿಕೋರ ನಿನ್ನನ್ನು ಮಾತ್ರ ಬಿಡಬಾರಲ್ಲೋ ಈ ರವಿಕುಮಾರ. ಅಹೋ ಕರ್ಣ, ಓ ಧರ್ಮಜ, ಏನು ಕೇಳು, ಅದೇನು ಚೆನ್ನಾಗಿ ರಾಜ. ಅಹೋ ಧರ್ಮರಾಜ, ನ್ಯಾಯ ನೀತಿ ನಿರ್ಣಯವನ್ನು ಪರಿಶೋಧಿಸದೆ ನಿಂದೆಯ ಮಾತುಗಳು ಎನಗಾಡಿದರೆ ಹಿತ ಮಾತನಾಡಿದೋ ಧರ್ಮಜ. ನಿನಗೆ ನೀತಿ ಹೇಳಲು ನಾನು ಸಣ್ಣ ಕೆಟ್ಟ ಅನ್ಯಾಯದ ನುಡಿಯು ಎನಗಾಡಿದರೆ ನಿನಗೆ ವಿನಿಯುಕ್ತಿಯಂ ಹೇಳಲಿಕ್ಕೆ ನಾನು ನಿನಗಿಂತಲೂ ಸಣ್ಣವನು. ಎಂಥ ಮಾತು ಧರ್ಮಜ. ಅಹೋ ಕರ್ಣ, ಲೇ ಮೂರ್ಖ, ಕೈ ಮುದ್ದೆ ಕೂಲಿಗಾಗಿ ನಂಬಿ ಪ್ರಾಣ ಕಳೆದುಕೊಳ್ಳಲಾರದೆ ನಂಬಿದವರಿಗೆ ಎಂದೂ ದ್ರೋಹ ಬಗೆಯಲಾರೆನು. ಅಹೋ ಕರ್ಣ, ಲೇ ಧರ್ಮಜ, ಪೂರ್ವದಿಂದ ಹುಟ್ಟುವಂತಹ ಸೂರ್ಯನು ಪಶ್ಚಿಮದಿಂದ ಹುಟ್ಟಿದರೂ ಹುಟ್ಟಬಹುದು. ನಿರ್ಜೀವ ಪರ್ವತಗಳು ಚಲಿಸುತ್ತರೂ ಚಲಿಸಬಹುದು. ನೀರಿನಲ್ಲಿ ಹುಟ್ಟತಕ್ಕಂತಹ ಕಮಲವು ಒಂದು ವೇಳೆ ಈ ಕಲ್ಲಿನ ಮೇಲೆ ಹುಟ್ಟಿದರೂ ಹುಟ್ಟಬಹುದು. ನಿರ್ಜೀವ ಪರ್ವತಗಳು ಚಲಿಸಿದರೂ ಚಲಿಸಬಹುದು. ಅಹೋ ಕರ್ಣ, ಇಂಥ ಶಾಂತಿ ಗುಣ ಸಂಪನ್ನನಾದ ಧರ್ಮರಾಯನ ಮನಸ್ಸು ಎಂದಿಗೂ ಬದಲಾಯಿಸಿಕೊಳ್ಳಬೇಕು ಮೂರ್ಖ. ಅಹೋ ಕರ್ಣ, ಅಹೋ ಧರ್ಮಜ, ಎನ್ನಮ್ಮ ದುರ್ಗುಣ ಉಳ್ಳವನೆಂದು ಬೈತಿಯಲ್ಲ, ಸಹಜವಾಗಿ ಬಲ್ಲವರ ನೀನು ಮಾಡುವ ಕೆಲಸ ಅಂತದು. ಇಂಥ ನುಡಿ ನಿನ್ನ ಬಾಯಿಂದ ಬರಬೇಕಾದರೆ ನನ್ನ ಕರ್ಮ ನಿವಾರಣೆಯಾಗಿದೆ ಎಂದು ತಿಳಿಯಬೇಕಾಗಿದೆ. ಅಹೋ ಕರ್ಣ, ರೇ ಧರ್ಮಜ, ಎನ್ನಮ್ಮ ಯುದ್ಧಕ್ಕೆ ಬಾ ಎಂದು ಕರೀತೀಯಲ್ಲ, ಸಹಜವಾಗಿ ಕರೆಯುವನು. ನಿನ್ನ ಕೋಪಕ್ಕೆ ಈ ಧರ್ಮರಾಜನು ನಿಲ್ಲಬಲ್ಲನೆ. ಸೂರ್ಯಪುತ್ರ ಸದಮಲ ಗಾತ್ರ. ಎಲೆ ಧರ್ಮರಾಜನೇ, ಅಹೋ ಕರ್ಣ, ನೀನು ಯಾವ ಧರ್ಮವಂತನೆಂದು ಇಲ್ಲಿ ಕುಳಿತಿರುವ ಈ ಸಭಾ ಜನರು ಸನ್ಮಾನಿಸರು ಮಾನವಂತರಿಗೆ ಅಪಮಾನಗಳು ಯಾತಕ್ಕೆ ಸಂಭವಿಸವ? ನಿನ್ನ ಪ್ರಭಾವದಿಂದ ಬರುವ ಅವಮಾನಗಳೆಂಬ ವೈರಿಗಳನ್ನು ಶಿರಚ್ಛೇದ ಮಾಡುವುದಕ್ಕೆ. ಅಹೋ ಕರ್ಣ, ನಿನ್ನ ಗುಣ ಏನೋ ಗೊತ್ತಿಲ್ಲದವರ ಮುಂದೆ ಹೇಳಿದಂತೆ ಎನ್ನ ಮುಂದೆ ಹೇಳಿದರೆ ನಾನು ಕೇಳುವನೇ? ಏವಣ್ಣ, ಅಹೋ ಕರ್ಣ, ಡಂಬರಡಬಡ ಬಾವಡಿಯುವ ಕೋಲಿನಂತೆ ರಂಪಾಟ ಮಾಡಿಕೊಂಡು ಬಾಳುವ ಡಾಂಬಿಕತನವೇ ನಿನಗೆ ಈ ಬರಿ ಒಂದಾಟಕ್ಕೆ ಕುಳಿತಿರೋದು? ಲೇ ಭ್ರಷ್ಟ, ಅಹೋ ಸೂರ್ಯಪುತ್ರ, ನಿನ್ನ ಮಾರುಮರಿತವಾದ ಈ ಚೋರಗಳನ್ನು ಬಿಡುವ ಈ ಕಂಬಕ್ಕೆ ಬಿಗಿದು ಗೌರವ ಮಹಾರಾಜನ ಸನ್ನಿಧಿಗೆ ಎಳೆದೈವೆ. ನಿನ್ನ ಮನಸ್ಸಿನ ಪರಿ ಏನಿದ್ದರೋ ನಮ್ಮ ರಾಜನ ಮುಂದೆ ಹೇಳಿದರೆ ಆತನ ಪ್ರೇಮದಿಂದ ನಿನ್ನನ್ನು ಬಿಟ್ಟೇ ಬಿಡುವೆ. ಈಗಲೇ ಕೋಪದಿಂದ ನಿನ್ನನ್ನು ಕೊಲ್ಲಿಯಾಗಲೇ ನಿನ್ನ ಹಾಲಸ್ಸವೇ ಬಗ್ಗೆ ಯುದ್ಧಕ್ಕೆ ಪುತ್ರ ನಿನ್ನ ಪ್ರಾಣವನ್ನು ತೆಗೆಯೋನು ನೋಡೋ ಈ ರವಿಪುತ್ರ. ಅಹೋ ಕರ್ಣ, ಅಹೋ ಧರ್ಮಜ, ಯಾತಕ್ಕಾಡಿವೆಯೋ ಇಂಥ ಮಾತನ್ನ? ಇದ್ದ ಮಾತನಾಡಿಯೋ ಧರ್ಮಜ. ನಾನಂತ ದುರ್ಗುಣ ಗುಣವುಳ್ಳವನಾಗಿದ್ದರೆ ಯಾವತ್ತು ಅರ್ಧ ರಾಜ್ಯ ಸಂಪತ್ತನ್ನು ಸೋತು 12 ವರ್ಷ ವನವಾಸ ಮಾಡಿ ಕಷ್ಟಪಟ್ಟು ಬಂದಿರನೇ ಅದಕ್ಕೆ ಕೈಲಾಗದ ಸಂತೈಸಿಕೊಂಡಿಯೋ ಧರ್ಮಜ. ಅಹೋ ಕರ್ಣ, ಅಹೋ ಧರ್ಮಜ, ನಾನಂತ ಘಾತಕನಾಗಿದ್ದರೆ
ನೀತಿ ದ್ರೌಪದಿಯ ಪಿತಾಂಬರವನ್ನು ಬಿಚ್ಚಿ ಮಾನಭಂಗ ಮಾಡುವಾಗ ಸುಮ್ಮನೆ ಮುಖ ತಗ್ಗಿಸಿಕೊಂಡು ಕುಳಿತೇನೆ ಅದಕ್ಕೆ. ದ್ಯೂತಿ ಆಟದಲ್ಲಿ ಸೋತಿರುವ ಕಾರಣ ಈ ನಿನ್ನ ಮುಖವನ್ನು ಈ ಭೂಮಿಗೆ ತಪ್ಪಿಸಿಕೊಂಡು ಹೋ ಧರ್ಮಜ. ಅಹೋ ಕರ್ಣ, ಅಹೋ ಯಮನಂದನ, ನಾನೇ ದುಷ್ಟನಾಗಿದ್ದರೆ ಸಿಟ್ಟಿಗೆದ್ದ ತಮ್ಮಂದಿರನ್ನು ಸಂತೈಸಿಕೊಂಡೇನೆ ಆತಕ್ಕೆ. ಈಲಾಗದೆ ಸಂತೈಸಿಕೊಂಡ್ರಿ ಓ ಧರ್ಮಜ. ನಾನೇ ನಿಷ್ಕರಣಿಯಾಗಿದ್ದರೆ ಕೌರವನಂತೆ ಚಂಡಿ ಕಟ್ಟಿ ಎಳೆದೊಯ್ಯುವ ಸಮಯದಲ್ಲಿ ನನ್ನ ತಮ್ಮನಾದ ಅರ್ಜುನನಿಗೆ ಈ ಬಿಡಿಸಿಕೊಟ್ಟೇನೆ ಅದಕ್ಕೆ. ನೀನು ಮೋಸದಿಂದ ಪಿಚಂಡಿಯನ್ನು ಕಟ್ಟಿರಿ ಓ ಮೂರ್ಖ. ಅಹೋ ಕರ್ಣ, ಅಹೋ ಧರ್ಮಜ, ಕೌರವನಂತೆ ಕೆಟ್ಟ ಗುಣ ಎನ್ನ ಹೊಟ್ಟೆಯೊಳಗಿದ್ದರೆ ಇಂದು ನಡೆಯುವ ಯುದ್ಧವು ಅಲ್ಲೇ ನಡೆಯುತ್ತಿತ್ತು. ಅಲ್ಲೇ ನಡೆಸಬೇಕಾಗಿತ್ತು. ಆಗ ಈ ಕಂಡುಗಣಿಯಾದ ವೀರ ಕೈಗಳನ್ನು ಅಂದು ತೋರಿಸುತ್ತಿದ್ದನು. ಆ ಅರ್ಧ ರಾಜ್ಯ ಕಳೆದುಕೊಂಡು ಕೋಪದ ಭರಿತರಾದ ಎನ್ನ ತಮ್ಮಂದಿರನ್ನು ಕೂಡಿಕೊಂಡು ಅಡಿಮೆಯೊಳಗೆ ಕಾಲ ಕಳೆದು ಶರೀರಾದರ ಮನೆಯೊಳಗೆ ಹಾಳಾಗಿ ದುಡಿದಿದ್ದು ಇದು ಕಷ್ಟಪಟ್ಟ ಮಾತಲ್ಲ. ವಚನ ಭ್ರಷ್ಟರಾಗಬಾರದೆಂಬ ಮಾತಿಗಾಗಿ ಇಷ್ಟೆಲ್ಲ ಆಯಿತು. ಇಂತಹ ಶಾಂತಿ ಗುಣ ಸಂಪನ್ನನಾದ ಧರ್ಮರಾಯನಿಗೆ ಕೆಟ್ಟ ಮಾತನ್ನಾಡುವುದು ಒಳ್ಳೆಯದಲ್ಲ. ಯಾತಕ್ಕೆ ಒಳ್ಳೆಯದಲ್ಲ? ಅಹೋ ಕರ್ಣ, ಅಹೋ ಯಮನಂದನ, ಎನ್ನಮ್ಮ ಯುದ್ಧಕ್ಕೆ ಬಾ ಎಂದು ಕರಿತೀಯಲ್ಲ, ಸಹಜವಾಗಿ ಕರೆಯುವರು. ನಿನ್ನೊಡನೆ ಯುದ್ಧ ಮಾಡುವ ಶಕ್ತಿ ಎನ್ನಲ್ಲಿ ಇಲ್ಲ. ಅದು ಯಾತಕ್ಕಿಲ್ಲ? ಬರೀದೆ ಎನ್ನಮ್ಮ ಯಾತಕ್ಕೆ ಕಷ್ಟಪಡಿಸಿ ರವಿಜಾತ, ನೀನೇ ತಿಳಿದು ನೋಡು ಈ ಮಾತಿನ ಅರ್ಥ. ಓಹೋ ಯಮಜಾತನೇ, ಅಹೋ ಸೂರ್ಯಪುತ್ರನೇ, ನಿನ್ನ ವಿಸ್ತಾರವಲ್ಲ ನಾನು ಬಲ್ಲೆನು. ಸಮರ್ಥರಾದ ನಿನ್ನ ತಮ್ಮಂದಿರು ಇಲ್ಲಿ ಇಲ್ಲದಕ್ಕೆ ಎಲ್ಲಿ ಅನರ್ಥವಾಗುವುದು ಎಂದು ನಿರ್ಧರಿಸಿ ಈಗ ನನ್ನ ಹೃದಯವನ್ನು ಹದ ಮಾಡೋಕ್ಕೆ ಬಂದರೆ ಕಾಯ ಕರ್ಪೂರವನ್ನು ತಂದಿಟ್ಟು ಕರಮುಗಿದು ಕೇಳುವ ನಾರಾಯಣನ ಗುಡಿ ಇದು ಅಲ್ಲ ವಿಹಾರಿ. ಭೀಕರದಿಂದ ಘೋರತರವಾಗಿ ಕಂಗೊಳಿಸುವ ಘೋರತರ ಸಮರಂಗವಿದು. ಅತಿ ಸಂಕಟ ಬಂದಾಗ ವೆಂಕಟೇಶ ನೀನೇ ಗತಿ ಎಂದು ಪ್ರಾರ್ಥಿಸಿದರೆ ಆ ನಿನ್ನ ಗತಿಗೇಡಿಯಾದ ರತಿಪತಿಯ ಪಿತನು ಪೊರೆಯುವನೇನು? ಇಲ್ಲ ಈ ಮತಿಹೀನನೇ, ಭ್ರಷ್ಟಹೀನನೇ, ಹಸಿವಿನಿಂದ ಕೂಡಿದ ವ್ಯಾಕರಣ ಆರ್ಭಟದ ಮುಂದೆ ಅಹಿಂಸೆ ಓಡನ ಸಂವತ್ಸರದಂತೆ ನೀನು ಪುರಾಣವನ್ನು ಬಿಚ್ಚಿ ಹೇಳಕ್ಕೆ ಬಂದರೆ ನಾನು ಕೇಳುವನೇ ಹೇಗೆ? ಧರ್ಮಜ, ಕರ್ಣ, ನೀನು ಬಂಡತನದಿ ಕಾಳಗಕ್ಕೆ ಬಂದರೆ ನಾನು ಕೇಳುವನೇ? ಎಲೆ ಮೂಢನೇ, ಮೂರ್ಖನೇ, ಖಂಡನಕ್ಕೆ ಮುಂಕೊಂಡು ರಂಡೆ ಮುಂಡೆ ಜೋಳು ಮೋರೆ ಮಾಡಿಕೊಂಡು ನಿಂತೆ ಯಾತಕ್ಕೆ? ನೀನೇ ಅಂತ ನಿಚ್ಚಲ ಹೃದಯದವನಾದರೆ ಮೋಸಕರವಾದ ಕಾಳಗವನ್ನು ಹಚ್ಚಿಕೊಳ್ಳುತ್ತಿದ್ದೀಯಲ್ಲ. ಧರ್ಮಜ, ಕರ್ಣ, ನೀನೇ ಅಂತ ಸತ್ಯವಂತನಾದರೆ ಅಶ್ವತ್ಥಾಮತ ಕುಂಜರ ಎಂದು ಸುಳ್ಳು ಹೇಳಿ ಧನುರ್ವಿದ್ಯೆಯನ್ನು ಕಲಿಸಿದ ದ್ರೋಣಾಚಾರ್ಯರನ್ನೇ ಕೊಲ್ಲಿಸುತ್ತಿದ್ದೀಯಲ್ಲ. ಅಲೇ ಪಾಪಿ, ಮೂರ್ಖನೇ, ನೀನೇ ಅಂತ ಸದ್ಗುಣವಂತನಾದರೆ ಬಿಲ್ಲು ವಿದ್ಯೆಗಳ ಬಲ್ಯತನಾದ ಕಲಿಭೀಷ್ಮನನ್ನ ಶಿಖಂಡಿಯನ್ನು ತಂದ ಮುಂದೆ ನಿಲ್ಲಿಸಿ ಮೋಸದಿಂದ ನಿನ್ನ ತಮ್ಮನಾದ ಅರ್ಜುನನ ಕಡೆಯಿಂದ ಕೊಲ್ಲಿಸುತ್ತಿದ್ದೀಯಲ್ಲ. ಧರ್ಮಜ, ಕರ್ಣ, ಕೈ ಮೇಲಾದರೆ ಏತಿ ಮೈ ಮೇಲೆ ಬರುವ ಪ್ರಶಂಸೆ ಬಂದರೆ ಈಗ ವೈಯಾರತನವನ್ನು ಮಾಡಿ ಬಲ್ಲವರೇ ಬಲ್ಲರಲ್ಲದೆ ಎಂದಿಗೂ ಇಲ್ಲದ ಒಳ್ಳೆ ಭಾವನೆ ಇಂದಿಗೆ ಎನ್ನ ಮೇಲೆ ಏಕೆ? ಧರ್ಮಜ, ಕರ್ಣ, ರಥವನ್ನು ಹತ್ತಿ ರಣರಂಗದಲ್ಲಿ ನಿಂತ ಸಮಯದಲ್ಲಿ ಕರ್ಣ ಎಂದು ಬಣ್ಣಿಸಿ ಕರೆಯುವ ನಿನ್ನ ಮಾತಿಗೆ ಈ ಎನ್ನ ಹೃದಯ ತಣ್ಣಗಾಗಿ ಮಾಡುವ ಕಾಳಗವನ್ನು ಬಿಟ್ಟರೆ ಎನ್ನನ್ನು ನಂಬಿದ ಕೌರವನ ಬಾಯಿಯಲ್ಲಿ ಮಣ್ಣು ಹಾಕಿದಂತಾಗುವುದಿಲ್ಲ. ತಿಳಿಗೇಡಿಯಾದ ಧರ್ಮಜ, ಈ ಮಾತು ಮಾತ್ರ ಬಹುಸಹಜ. ಅಹೋ ಕರ್ಣ, ಅಹೋ ಧರ್ಮಜ, ಇದು ಅಲ್ಲದೆ ಮತ್ತು ಹೇಳಿದನು ಕೇಳು. ಚೆನ್ನಾಗಿ ಹೇಳು.
ರವಿಪುತ್ರ, ಓ ಯಮಪುತ್ರ, ಹಾವನ್ನು ಬಡಿದು ಅಚ್ಚಿಗಾಗದಂತೆ ಮಾಡಬೇಡ. ನಿನ್ನ ಹೃದಯದೋಳು ಜ್ಞಾನವು ಯಾತಕ್ಕೆ ಮನ ಮಾಡಲಲ್ಲದು? ಅಹೋ ಕರ್ಣ, ಅವೋ ಯಮನಂದನ, ಹಿತ ಹಿತವನ್ನು ಪರಿಶೋಧನೆ ಮಾಡು. ಹಿಂದಕ್ಕೆ ನಾನು ದೂತ ಮುಖದಲ್ಲಿ ಸೋತ ಧನವು ಹಿಂತಿರುಗಿ ಬರುವುದಕ್ಕೆ ತಕ್ಕ ಲೆಕ್ಕ ಮಾಡಿದವನಲ್ಲ. ಆ ಲೆಕ್ಕಕ್ಕೆ ನೀನು ಸಾಕ್ಷಿಯಾಗಿರುವೆಯಲ್ಲ. ಅಹೋ ಕರ್ಣ, ಅವೋ ಯುಧಿಷ್ಠಿರನೇ, ಆ ಲೆಕ್ಕದ ಪ್ರಕಾರ ನಿಮ್ಮ ಸ್ವಾಧೀನವಾಗಿದ್ದ ರಾಜಭೋಗ ಭಂಡಾರವನ್ನು ಬಿಡೊಂದು ತತ್ವ ಪಂಡಿತರನ್ನು ಕಳಿಸಿದರೆ ಕೌರವನು ಕೋಪದೀಪನಾಗಿ ಕೋಪ ಭಾಷೆಯನ್ನಾಡಿದ್ದಲ್ಲದೆ ನನ್ನ ರಾಜ್ಯದೊಳಗೆ ಐದು ಗ್ರಾಮವೇಗ 5 ಪಾದಗಳಷ್ಟು ಕೊಡಲಾರನೆಂದು ಶ್ರೀಕೃಷ್ಣನ ಭಾಷೆಯಿಂದ ಕಟ್ಟಿರೆಂದು ಉಚ್ಚರಿಸಿನಂತೆ. ಅಂದಿಗೆ ನೀವೆಲ್ಲರೂ ಸುಮ್ಮನಿದ್ದೀರಿ. ಅದಕ್ಕೆ ಇದರಲ್ಲಿ ನನ್ನದೇನಾದರೂ ತಪ್ಪಿದ್ದರೆ ಹೇಳು ಕಮಲಾಪ್ತ ಸುತ ಎನ್ನ ಮಾತು ಮಂದಿರಕ್ಕೆ ಇದ್ದ. ಯುಧಿಷ್ಠಿರನೇ, ನೀನು ಈಗ ಹೇಳುವ ಹೊಸ ಪ್ರದೇಶದಲ್ಲಿ ನಿಜವಾಗಿ ನೋಡಿದ್ದರೆ ಪಾಂಡುರಾಯನು ಧೃತರಾಷ್ಟ್ರರಾಯನು ಉಭಯರು ಏಕೋದಾರರು. ಪಾಂಡುರಾಯನ ಮಕ್ಕಳಾದ ನೀವು ಧೃತರಾಷ್ಟ್ರನ ಮಕ್ಕಳಾದ ನಮ್ಮ ಕೌರವರು ಎಂಬುದು ನಿರ್ಣಯವಾಗಿರುವುದು. ಅಹೋ ಕರ್ಣ, ತಿಳಿಯಿತು. ನಿಮ್ಮ ಕಡೆಗಾಗಿ ಕೌರವನ ಗೋಣ ಮುರಿಯುವುದೊಂದೇ ಸರಿ, ಕೌರವನ ಪೊಂದಿ ನಿಮ್ಮೊಳ ಕೆಣಕಾಡುವುದೊಂದೇ ದಾರಿ ಸರಿ. ಇದೇ ಧರ್ಮಜ. ಸೂರ್ಯಪುತ್ರ, ಓ ಪಾಪಿಷ್ಠನೇ, ರೈ ಮೂರ್ಖನೇ, ಕೌರವನ ಪೊಂದಿದರಿಂದ ಎಲ್ಲ ರಕ್ತ ಒಂದಾದಲ್ಲಿ ಅತ್ಯುತ್ತ ಎನ್ನುವುದೇಕೆ? ಯಮಜಾತನೇ, ಅಲೈ ಸೂರ್ಯ ಜಾತನೇ, ಒತ್ತಿ ಒತ್ತಿ ಅನ್ನ ಮಾಡಿದರೆ ರುಚಿಯಾಗಬಲ್ಲದೆ ಈ ಲೆಕ್ಕದಲ್ಲಿ ಮತ್ತೆ ಮತ್ತೆ ಹೇಳುವ ಬಂದರೆ ಮನಸ್ಸನ್ನು ತಿಳಿಸಲಾರದು. ಬಾಣವನ್ನು ಕಿತ್ತಿ ಈ ಧನಸ್ಸಿನ ತುದಿಗೆ ಹೊತ್ತು ಬಳಿರೋ ಸದನದ ಚತುರವನ್ನು ನೋಡಿ ನಿನ್ನದೇ ಬಾಣ ಬಡಿದುಕೊಳ್ಳುವಂತೆ ಮಾಡಿ ಬದಿಯಲ್ಲಿದ್ದ ಬಾಣವನ್ನು ಹೂಡಿ ಸಿಂಜಿನಿಂದ ತೀಡಿ ಎದೆವರೆಗೆ ಸೆಳೆದ ನಿನ್ನ ಈ ಧರಣಿಗೆ ಹೊಡೆದು ಕಡಿಮೆ. ಈ ಕೋಪೋದ್ರೇಕದಂತೆ ಬರುವ ಬಾಣಕ್ಕೆ ನಿತ್ತರಿಸಿಕೊಳ್ಳಲೇ ಕೆಟ್ಟ ಧರ್ಮಜ. ಹೀನನಾದ ಕಾರಣ ಬುದ್ಧಿ ಇಲ್ಲದ ಧರ್ಮಜ. ಬೇವಿನ ಬೀಜವನ್ನು ಸಕ್ಕರೆಯಲ್ಲಿ ಕಲಿಸಿ ಪನ್ನೀರು ಹಾಕಿ ಕಾಲಾಂತರದಲ್ಲಿ ಬೆಳೆಸಿದರೆ ಆ ಬೇವಿನ ಮರದ ವಿಷವು ಹೋಗಬಲ್ಲದೆ. ಈ ಮೂರ್ಖ, ಪಾಪಿಷ್ಠನೇ, ನಾನು ನಿನಗೆ ನೀತಿ ಹೇಳಿದರೆ ನಿನ್ನ ಕೆಟ್ಟ ಗುಣಗಳನ್ನು ಬಿಟ್ಟವನಾಗಲಿ. ಹೆಚ್ಚು ಮಾತ್ರಕ್ಕೆ ಬಿಡುವಲ್ಲೋ ಬಂಡ ಧರ್ಮಜ. ಬಂಡ, ಬಂಗಾರವನ್ನು ಅಂಗಳದೊಳಗಿನ ಕಸವನ್ನು ಮನೆಯೊಳಗಿಟ್ಟಂತಾಯಿತು. ಎಲೈ ಪಾಪಿ, ಮೂರ್ಖ, ಎನ್ನ ಮಗನಾದ ಅಭಿಮನ್ಯುವು ಕೂಡ ಯುದ್ಧ ಮಾಡಲಾಗದ ಗಂಡಸು ನೀನು. ಏನು ಮಗಳು ಧರ್ಮಜ? ಎಕ್ಕೋಚಿತ ಚಿಕ್ಕ ಬಾಲಕನ ಕೈಗಳನ್ನು ಕತ್ತರಿಸಿದ ನೀಚ ಕುಲದವನು ನೀನು. ಎಲೆ ಕರ್ಣ, ಮೂರ್ಖ, ಆಗ ಅಭಿಮನ್ಯು ಇಂಥ ಕೆಲಸ ಮಾಡುವುದಕ್ಕಿಂತ ವೇಶ್ಯರಿಗೆ ಆಸೆಗೆ ಆಸೆ ತಲೆ ಹಿಡ್ಕನೆಂದು ಬಯ್ಯುವಾಗ ಬಾರದ ಸಟ್ಟು ಈ ಧರ್ಮಜನ ಮೇಲೆ ಬಂದೀತೆ. ಕಟ್ಟ ಕಡೆಗಳನ್ನ ಕೆಟ್ಟಗಳನ್ನು ಬಿಡೋಲಲ್ಲೋ ಧರ್ಮಜ. ಎಲೈ ನೀಚ, ರಥವನ್ನು ಹತ್ತುವೆ, ಬದ್ದೊಳಗಿದ್ದ ಬಾಣವನ್ನು ಕಿತ್ತಿ ಈ ಧನಸ್ಸಿನ ತುದಿಗೆ ಸೇರಿಸಿ ಬಡಿಯಿದೆ. ಜಾಗ್ರತೆಯಿಂದ ಯುದ್ಧಕ್ಕೆ ಬಾರೋ ಚೋರನಾದ ಕರ್ಣ. ಎಲೆ ಕೆಟ್ಟ ಗುಣಗಳನ್ನು ಒಟ್ಟೆಯನ್ನು ತುಂಬಿಕೊಂಡಿರುವ ಧೂರ್ತ ಧರ್ಮಜ. ಕರ್ಣ, ಕೇಳೋ ಪೂರ್ವದಿಂದ ಕೌರವನಿಗೆ ಭೀಮನಿಯಾಗಿ ಆಗಿರುವನು. ಮೊದಲಿನಿಂದಲೂ ನಿನ್ನ ತಮ್ಮನಾದ ಅರ್ಜುನನಿಗೆ ಶತ್ರುವಾಗಿರುವನು. ಈ ತಕ್ಕಾರದಲ್ಲಿ ಮುಕ್ತ ವಹಿಸಿದರೆ ಹೇಗೆ ಮನ ಒಪ್ಪುವುದು? ಎಲೆ ಪಾಂಡು ಸಂಜಾತ, ಓ ಸೂರ್ಯ ಸಂಜಾತ, ಈ ಕಾಳಗದ ನಿನ್ನ ತಲೆಯನ್ನು ಈ ಭೂಮಿಗೆ ಕಳೆಯುವ ನಂತರ ನಳಿನಾಕ್ಷನ ಬರದಿಂದ ಅರ್ಜುನ ದರೆ ಮುರಾಂತಕನಂತೆ ಬಬ್ಬಿರದ ಅರ್ಜುನನನ್ನು ಧ್ವಜದಳ ವೀರ ಮಂಡಿಯನ್ನು ಊರೇ ವೀರಾವೇಶದಿಂದ ರಕ್ತ ಕಾರಸೋದರೇಡಿಯಾಗಿ ಭೂಮಿಗೆ ಕಳೆಯುವ ನಂತರ ಸೇರು ಗಾಂಭೀರತನದಿಂದ ರಣಗೂದಲ ಕೊಡಿದನು. ಸೂರ್ಯಪುತ್ರ, ಸಂಜಯನ ರಥವನ್ನು ಪುಡಿ ಪುಡಿ ಮಾಡಿ ಬಂದ ಪಾರ್ಥ ಬಂದರು ಕಕ್ಷಣ ಮುಂದರ ಓದಲನ್ನು ಹಿಡಿದು ಕಂಡಂತೆ ಈ ರಣಮಂಡಲ ಆಡಿಬಿಡುವ
ಬಾಪ್ರೆ ಇಂಥ ವೈರಿಗಳ ಹೆಸರ ಚಂಡಾಡುವ ಕೈಕರಣನು ಈ ಧನಸ್ಸಿಗೆ ಅಂಬೇರಿಸಿ ಉಡಿಯರಿವೆ ಇಕೋ ಬಂತು ನೋಡಿ ಎಲ್ಲ ಬಾಣ ಉಳಿಸಿಕೊಂಡು ನೋಡೋ ಹಿಂಗೆ ಪ್ರಾಣ ರೈ ಕರ್ಣ ಜಾಗ್ರತೆ ಯುದ್ಧಕ್ಕೆ ನಿಲ್ಲುವಂತ ಅದೇ ಪ್ರಕಾರವಾಗಿದ್ದಕ್ಕೆ ನಿಲ್ಲುವ ಬಳಿ ಬಳಿ ಸಾರದೆ ಹೋಮನಿ ಕಡುಮೂರ್ಖನಾದ ಧರ್ಮರಾಜನ ಎನ್ನ ಯಾರ ಬದಕ್ಕೆ ತಡೆಯಲಾರದೆ ಮೂರ್ಛೆ ಹೊಂದಿದನು. ಹೌದು ದೇವ. ಸಾರಥೆ ದೇವ, ಇನ್ನು ಈ ತ್ರಿಭುವನದಲ್ಲಿ ಎನ್ನಗೆ ಸರಿಸಾಟಿಯಾದ ಪರಾಕ್ರಮಗಳೇ ನಾನು ಇದುವರೆಗೆ ಕಾಣಲಿಲ್ಲ. ಸಾರಥೆ ದೇವ, ಬಂಡ ಭೀಮನಿದ್ದರೆ ಬಂಡಿ ಅನ್ನವನ್ನು ಒಂದು ಕುಂಡೇಲೇರು ಮಾಡಿಕೊಂಡು ಬಂಡೇಲೇರು ಮಲಗಿರೋನು ಆ ಬಂಡ ಭೀಮನಿಗೆ ಎದುರಾಗುವನೆ. ಹೌದೇ ದೇವ. ಸಾರಥೆ ಎನ್ನ ಒಳಗಿರುವ ಅವನು ಪಾತ್ರ ಮತ್ತು ಗೊಲ್ಲ ಕೃಷ್ಣರೆಯಲ್ಲಿರುವರು ಅವರನ್ನು ಹುಡುಕಿಕೊಳ್ಳುವುದಕ್ಕೆ ಜಾಗ್ರತೆಯಿಂದ ಅವರ ಮುಂಭಾಗಕ್ಕೆ ರಥವನ್ನು ಬಿಡುವಂತನಾಗಲೇ ಸಾರಥೆ ಅದೇ ಪ್ರಕಾರವಾಗಲಿ ಹೋಗುದಿ. ಅಯ್ಯೋ ಹರಿ ಏನೋ ಮೋಸವಾಯಿತು, ಕೆಟ್ಟೆ ಎಲ್ಲ ಏನು ಮೋಸವಾಯಿತು ಎಲ್ಲ ಸಾರಥಿ. ಎನ್ನಮ್ಮ ರಥದೊಳಗೆ ಹಾಕಿಕೊಂಡು ಬಿಡಾರಕ್ಕೆ ಒಯ್ಯುವಂತನಾದ ಸಾರಥಿ, ಅತಿ ಜಾಗೃತಿ. ಅದೇ ಪ್ರಕಾರವಾಗಲಿ. ಅರ್ಜುನ